ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಒಂದು ಸ್ಪೆಷಲ್ ಟಾಪಿಕ್, ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ. ಇದು ಒನ್ ಆಫ್ ದ ಸಬ್ಸ್ಕ್ರೈಬರ್ಸ್ ಪ್ರಿಯಾ ಅವರ ರಿಕ್ವೆಸ್ಟ್ ನಿಂದ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಮಾಹಿತಿ ಕೊಡೋ ಮುಂಚೆ ನನ್ನ ಸ್ಕಿನ್ ಟೈಪ್ ಯಾವುದು ಅಂತ ನಿಮಗೆ ತಿಳಿಸಿಕೊಡ್ತೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ ತುಂಬಾನೇ ಸಿಂಪಲ್ ಆಗಿ ಇಡ್ತೀನಿ. ಮಾರ್ನಿಂಗ್ ರೊಟೀನ್, ಮೊದಲನೇದಾಗಿ ಫೇಸ್ ವಾಶ್. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕಡಲೆ ಹಿಟ್ಟಿನಿಂದ ಮುಖ ತೊಳಿತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಿದ್ದೆ ಕಡಲೆ ಹಿಟ್ಟನ್ನು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳಿತೀನಿ. ಎರಡನೇದಾಗಿ ಮಾಯ್ಶ್ಚರೈಸರ್. ನಾನು ನಿವಿಯರ್ ಅವ್ರದ್ದು ಲೈಟ್ ಮಾಯ್ಶ್ಚರೈಸರ್, ಇದನ್ನು 2 to 3 years ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಮೂರನೇದಾಗಿ ಸನ್ಸ್ಕ್ರೀನ್. ನಾನು ಆಚೆ ಹೋಗೋ ಮುಂಚೆ ಸನ್ಸ್ಕ್ರೀನ್ನ ಮಿಸ್ ಮಾಡ್ಕೊಳ್ಳದೆ ಹಚ್ಕೊಳ್ತೀನಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಲೋಟಸ್ ಅವರ್ದು. ಇದು SPF 40 ಆಗಿರೋದ್ರಿಂದ, ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ 40 ಆಗಿರೋದ್ರಿಂದ ಅಟ್ಲೀಸ್ಟ್ 3 to 4 hours ಇದು ಕೆಲಸ ಮಾಡುತ್ತೆ. ಇದಿಷ್ಟು ಡೇ ಟೈಮ್ ರೊಟೀನ್. ಇನ್ನು ನೈಟ್ ಟೈಮ್ ರೊಟೀನ್. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನೈಟ್ ಮಲಗೋ ಮುಂಚೆ ಮುಖ ತೊಳೆಯೋ ಅಭ್ಯಾಸ ಇದೆ. ಮುಖ ತೊಳೆಯದಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಪಿಂಪಲ್ಸ್ ಕಾಣಿಸೋ ಚಾನ್ಸಸ್ ಜಾಸ್ತಿ. ಇನ್ನು ನೈಟ್ ಕ್ರೀಮ್ಸ್. ನಾನು ಲೋಟಸ್ ಅವರದು ವೈಟ್ ಗ್ಲೋ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಸ್ಕಿನ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ನರಿಶಿಂಗ್ ನೈಟ್ ಕ್ರೀಮ್. ನಾನು ಮುಂಚೆನೆ ಹೇಳಿರೋ ಹಾಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ತುಂಬಾನೇ ಸಿಂಪಲ್. ಇದರ ಜೊತೆ ನಾನು ದಿನಕ್ಕೆ ಮರೆಯದೆ 3 ಲೀಟರ್ ನೀರನ್ನು ಕುಡಿತೀನಿ. 30 minutes ವಾಕ್ ಇರುತ್ತೆ. ಆದಷ್ಟು ಮನೆ ಊಟ ಮಾಡ್ತೀನಿ. ಇದಿಷ್ಟು ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್. ಮುಂದಿನ ವಿಡಿಯೋಸ್ನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್.